ಆಪರೇಷನ್ ಸಿಂಧೂರ ಪ್ರಾರಂಭವಾದಾಗಿನಿಂದ 6 ಮಂದಿ ಉಗ್ರರನ್ನ ಭಾರತದ ಸೇನಾಪಡೆ ಹೊಡೆದು ಉರುಳಿಸಿದೆ. ಡ್ರೋನ್ನಲ್ಲಿ ಉಗ್ರರ ಚಲನವಲನದ ಎಕ್ಸ್ಕ್ಲೂಸಿವ್ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್ ಎನ್ಕೌಂಟರ್ ನಡೀತಾ ಇರುವ ಹಾಗೆ ಆಪರೇಷನ್ ನಡೀತಾ ಇರುವ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೆ ನೇರ ಪ್ರಸಾರದ ಅಪ್ಡೇಟ್ ಅನ್ನ ತಲುಪಿಸ್ತಾ ಇದೆ. ಇಲ್ಲಿವರೆಗೂ ಯಾವರೆಲ್ಲ ಭಟ್, ಅಮೀರ್ ನಜೀರ್ ವಾನಿ ಹಾಗೆ ಆಸಿಫ್ ಶೇಖ್ ಈ 3 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ. ರಂಜಿತ್, ಕಾರ್ಯಾಚರಣೆಗಳು ಮುಂದುವರೆದಿದೆಯಾ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ? ನೋಡಿ ಸ್ಮಿತಾ, ನಿರಂತರವಾಗಿ ಕಾರ್ಯಾಚರಣೆ ಮುಂದುವರಿತಾನೆ ಇದೆ. ಈಗ ಈ ಸದ್ಯಕ್ಕೆ ಸ್ಮಿತಾ ಆಂಬ್ಯುಲೆನ್ಸ್ ಒಂದು ಒಳಗಡೆ ಹೋಗಿದೆ. ಕಾರ್ಯಾಚರಣೆ ನಡೀತಾ ಇದ್ದಂತ ಆ ಒಂದು ಸ್ಪಾಟ್ ಇದೆಯಲ್ಲ, ಅಲ್ಲಿ ಒಳಗಡೆ ಆಂಬ್ಯುಲೆನ್ಸ್ ಒಂದು ಹೋಗಿದೆ. ಮತ್ತೆ ಸ್ಟ್ರಕ್ಚರ್ ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಈಗ 3 ಜನ ಉಗ್ರರನ್ನ ಹೊಡೆದುರುಳಿಸಿರುವಂತಹ ಭದ್ರತಾ ಪಡೆಗಳು ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಈಗ ಆಂಬ್ಯುಲೆನ್ಸ್ ಒಂದು 10 ನಿಮಿಷದ ಮುಂಚೆ ಹೋಯ್ತು. ಸ್ಟ್ರಕ್ಚರ್ ಗಳನ್ನು ಕೂಡ ತೆಗೆದುಕೊಂಡು ಹೋದ್ರು. ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಆಪರೇಷನ್ ಕೇಲಾರ್ ಹೆಸರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಈಗ ಇಲ್ಲಿಯವರೆಗೂ 6 ಜನ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಡ್ರೋನ್ ಆಪರೇಷನ್ ಶುರುವಾದ ಮೇಲೆ ಈಗ ಈ ಉಳಿದಂತ ಇನ್ನು 8 ಜನ ಉಗ್ರರ ಪತ್ತೆ ಹಚ್ಚುವಂತ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಮುಂದ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆಯಂತೆ, ಆ ಬಸ್ ಸ್ಟ್ಯಾಂಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಈಗ ಅಲ್ಲಿ ಹಿಂದ್ಗಡೆ ಹೋಗಿದ್ದಾರೆ ಅನ್ನೋದು ಡ್ರೋನ್ ನಲ್ಲಿ ಸೆರೆ ಸಿಕ್ಕಂತ ದೃಶ್ಯಗಳಲ್ಲಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಆರ್ಪಿಎಫ್ ನ ಒಂದು ಬಂಕರ್ ಈಗಷ್ಟೇ ಒಳಗಡೆ ಹೋಗಿದೆ. ಅಲ್ಲಿ ಆ ಬಂಕರ್ ಕಾರ್ಯಾಚರಣೆಯನ್ನು ಮಾಡುತ್ತೆ. ಅಲ್ಲಿ ಒಳಗಡೆ ಆತ AK-47 ಗನ್ ಅನ್ನ ಹಿಡಿದುಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದ್ರಿಂದ ಗುಮಾನಿಯ ಮೇಲೆ ಅಲ್ಲಿಗೆ ಹೋಗಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳು ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಅಂದ್ರೆ ಮೂವ್ಮೆಂಟ್ ಆಗ್ತಾ ಇದೆ. ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಬಹುತೇಕ ಏನಾದ್ರೂ ಇನ್ನೊಂದು ಗಂಟೆಯಲ್ಲಿ ಸೇನೆ ಕೂಡ ಆ ಪಾಯಿಂಟ್ ಹೋಗಿ ಅಲ್ಲೇನಾದ್ರೂ ಇದ್ದಾರನ್ನೋದನ್ನ ಈಗ ಪತ್ತೆ ಹಚ್ತಾರೆ. ಆಲ್ರೆಡಿ 3 ಜನರ ಈಗ ಪೆಲಂಗಾಂನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆ ಭಯೋತ್ಪಾದಕರು 4 ಜನ ಇದ್ರಲ್ಲ, ಅವರ ಸಂಪರ್ಕದಲ್ಲಿ ಇದ್ದ ಅನ್ನೋದು ಇಲ್ಲಿ ಹಿರಿಯ ಪೊಲೀಸ್ ಅಥವಾ ಭದ್ರತಾ ಸಿಬ್ಬಂದಿ ಇಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಅದ್ರ ಜೊತೆಗೆ ಬಹಳ ಅವರಿಗೆ ಬೇಕಾದಂತ ಸಂಪನ್ಮೂಲವನ್ನ ಒಟ್ಟು ಮಾಡಿಕೊಟ್ಟಿದ್ದು ಮತ್ತೆ ಅವರಿಗೆ ಸಂಪೂರ್ಣವಾದಂತ ಗೈಡೆನ್ಸ್ ಅನ್ನ ಕೊಟ್ಟಿದ್ದು ಕೂಡ ಇಲ್ಲಿ ಹತನಾದಂತ ಉಗ್ರ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣ ರೈಟ್ ರಂಜಿತ್, ಆಡಿಯೋ ಸಂಪರ್ಕದಲ್ಲಿ ಕೊಂಚ ತೊಂದರೆ ಇದೆ. ಆಪರೇಷನ್ ಸಿಂಧೂರ ಪ್ರಾರಂಭವಾದಾಗಿನಿಂದ 6 ಮಂದಿ ಉಗ್ರರನ್ನ ಭಾರತದ ಸೇನಾಪಡೆ ಹೊಡೆದು ಉರುಳಿಸಿದೆ. ಡ್ರೋನ್ನಲ್ಲಿ ಉಗ್ರರ ಚಲನವಲನದ ಎಕ್ಸ್ಕ್ಲೂಸಿವ್ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್ ಎನ್ಕೌಂಟರ್ ನಡೀತಾ ಇರುವ ಹಾಗೆ ಆಪರೇಷನ್ ನಡೀತಾ ಇರುವ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೆ ನೇರ ಪ್ರಸಾರದ ಅಪ್ಡೇಟ್ ಅನ್ನ ತಲುಪಿಸ್ತಾ ಇದೆ. ಇಲ್ಲಿವರೆಗೂ ಯಾವರೆಲ್ಲ ಭಟ್, ಅಮೀರ್ ನಜೀರ್ ವಾನಿ ಹಾಗೆ ಆಸಿಫ್ ಶೇಖ್ ಈ 3 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ. ರಂಜಿತ್, ಕಾರ್ಯಾಚರಣೆಗಳು ಮುಂದುವರೆದಿದೆಯಾ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ? ನೋಡಿ ಸ್ಮಿತಾ, ನಿರಂತರವಾಗಿ ಕಾರ್ಯಾಚರಣೆ ಮುಂದುವರಿತಾನೆ ಇದೆ. ಈಗ ಈ ಸದ್ಯಕ್ಕೆ ಸ್ಮಿತಾ ಆಂಬ್ಯುಲೆನ್ಸ್ ಒಂದು ಒಳಗಡೆ ಹೋಗಿದೆ. ಕಾರ್ಯಾಚರಣೆ ನಡೀತಾ ಇದ್ದಂತ ಆ ಒಂದು ಸ್ಪಾಟ್ ಇದೆಯಲ್ಲ, ಅಲ್ಲಿ ಒಳಗಡೆ ಆಂಬ್ಯುಲೆನ್ಸ್ ಒಂದು ಹೋಗಿದೆ. ಮತ್ತೆ ಸ್ಟ್ರಕ್ಚರ್ ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಈಗ 3 ಜನ ಉಗ್ರರನ್ನ ಹೊಡೆದುರುಳಿಸಿರುವಂತಹ ಭದ್ರತಾ ಪಡೆಗಳು ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಈಗ ಆಂಬ್ಯುಲೆನ್ಸ್ ಒಂದು 10 ನಿಮಿಷದ ಮುಂಚೆ ಹೋಯ್ತು. ಸ್ಟ್ರಕ್ಚರ್ ಗಳನ್ನು ಕೂಡ ತೆಗೆದುಕೊಂಡು ಹೋದ್ರು. ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಆಪರೇಷನ್ ಕೇಲಾರ್ ಹೆಸರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಈಗ ಇಲ್ಲಿಯವರೆಗೂ 6 ಜನ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಡ್ರೋನ್ ಆಪರೇಷನ್ ಶುರುವಾದ ಮೇಲೆ ಈಗ ಈ ಉಳಿದಂತ ಇನ್ನು 8 ಜನ ಉಗ್ರರ ಪತ್ತೆ ಹಚ್ಚುವಂತ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಮುಂದ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆಯಂತೆ, ಆ ಬಸ್ ಸ್ಟ್ಯಾಂಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಈಗ ಅಲ್ಲಿ ಹಿಂದ್ಗಡೆ ಹೋಗಿದ್ದಾರೆ ಅನ್ನೋದು ಡ್ರೋನ್ ನಲ್ಲಿ ಸೆರೆ ಸಿಕ್ಕಂತ ದೃಶ್ಯಗಳಲ್ಲಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಆರ್ಪಿಎಫ್ ನ ಒಂದು ಬಂಕರ್ ಈಗಷ್ಟೇ ಒಳಗಡೆ ಹೋಗಿದೆ. ಅಲ್ಲಿ ಆ ಬಂಕರ್ ಕಾರ್ಯಾಚರಣೆಯನ್ನು ಮಾಡುತ್ತೆ. ಅಲ್ಲಿ ಒಳಗಡೆ ಆತ AK-47 ಗನ್ ಅನ್ನ ಹಿಡಿದುಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದ್ರಿಂದ ಗುಮಾನಿಯ ಮೇಲೆ ಅಲ್ಲಿಗೆ ಹೋಗಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳು ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಅಂದ್ರೆ ಮೂವ್ಮೆಂಟ್ ಆಗ್ತಾ ಇದೆ. ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಬಹುತೇಕ ಏನಾದ್ರೂ ಇನ್ನೊಂದು ಗಂಟೆಯಲ್ಲಿ ಸೇನೆ ಕೂಡ ಆ ಪಾಯಿಂಟ್ ಹೋಗಿ ಅಲ್ಲೇನಾದ್ರೂ ಇದ್ದಾರನ್ನೋದನ್ನ ಈಗ ಪತ್ತೆ ಹಚ್ತಾರೆ. ಆಲ್ರೆಡಿ 3 ಜನರ ಈಗ
ಪೆಲಂಗಾಂನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆ ಭಯೋತ್ಪಾದಕರು 4 ಜನ ಇದ್ರಲ್ಲ, ಅವರ ಸಂಪರ್ಕದಲ್ಲಿ ಇದ್ದ ಅನ್ನೋದು ಇಲ್ಲಿ ಹಿರಿಯ ಪೊಲೀಸ್ ಅಥವಾ ಭದ್ರತಾ ಸಿಬ್ಬಂದಿ ಇಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಅದ್ರ ಜೊತೆಗೆ ಬಹಳ ಅವರಿಗೆ ಬೇಕಾದಂತ ಸಂಪನ್ಮೂಲವನ್ನ ಒಟ್ಟು ಮಾಡಿಕೊಟ್ಟಿದ್ದು ಮತ್ತೆ ಅವರಿಗೆ ಸಂಪೂರ್ಣವಾದಂತ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದು ಕೂಡ ಇಲ್ಲಿ ಹತನಾದಂತ ಉಗ್ರ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣ ರೈಟ್ ರಂಜಿತ್, ಆಡಿಯೋ ಸಂಪರ್ಕದಲ್ಲಿ ಕೊಂಚ ತೊಂದರೆ ಇದೆ. ಆಪರೇಷನ್ ಸಿಂಧೂರ ಪ್ರಾರಂಭವಾದಾಗಿನಿಂದ 6 ಮಂದಿ ಉಗ್ರರನ್ನ ಭಾರತದ ಸೇನಾಪಡೆ ಹೊಡೆದು ಉರುಳಿಸಿದೆ. ಡ್ರೋನ್ನಲ್ಲಿ ಉಗ್ರರ ಚಲನವಲನದ ಎಕ್ಸ್ಕ್ಲೂಸಿವ್ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್, ಎನ್ಕೌಂಟರ್ ನಡೀತಾ ಇರುವ ಹಾಗೆ ಆಪರೇಷನ್ ನಡೀತಾ ಇರುವ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೆ ನೇರ ಪ್ರಸಾರದ ಅಪ್ಡೇಟ್ ಅನ್ನ ತಲುಪಿಸ್ತಾ ಇದೆ. ಇಲ್ಲಿವರೆಗೂ ಯಾವರೆಲ್ಲ ಭಟ್, ಅಮೀರ್ ನಜೀರ್ ವಾನಿ ಹಾಗೆ ಆಸಿಫ್ ಶೇಖ್ ಈ 3 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ. ರಂಜಿತ್, ಕಾರ್ಯಾಚರಣೆ ಈಗಲೂ ಮುಂದುವರೆದಿದೆಯಾ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ? ನೋಡಿ ಸ್ಮಿತಾ, ನಿರಂತರವಾಗಿ ಕಾರ್ಯಾಚರಣೆ ಮುಂದುವರಿತಾನೆ ಇದೆ. ಈಗ ಈ ಸದ್ಯಕ್ಕೆ ಸ್ಮಿತಾ ಆಂಬ್ಯುಲೆನ್ಸ್ ಒಂದು ಒಳಗಡೆ ಹೋಗಿದೆ. ಕಾರ್ಯಾಚರಣೆ ನಡೀತಾ ಇದ್ದಂತ ಆ ಒಂದು ಸ್ಪಾಟ್ ಇದೆಯಲ್ಲ, ಅಲ್ಲಿ ಒಳಗಡೆ ಆಂಬ್ಯುಲೆನ್ಸ್ ಒಂದು ಹೋಗಿದೆ. ಮತ್ತೆ ಸ್ಟ್ರಕ್ಚರ್ ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಈಗ 3 ಜನ ಉಗ್ರರನ್ನ ಹೊಡೆದುರುಳಿಸಿರುವಂತಹ ಭದ್ರತಾ ಪಡೆಗಳು ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಈಗ ಆಂಬ್ಯುಲೆನ್ಸ್ ಒಂದು 10 ನಿಮಿಷದ ಮುಂಚೆ ಹೋಯ್ತು. ಸ್ಟ್ರಕ್ಚರ್ ಗಳನ್ನು ಕೂಡ ತೆಗೆದುಕೊಂಡು ಹೋದ್ರು. ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಆಪರೇಷನ್ ಕೇಲಾರ್ ಹೆಸರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಈಗ ಇಲ್ಲಿಯವರೆಗೂ 6 ಜನ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಡ್ರೋನ್ ಆಪರೇಷನ್ ಶುರುವಾದ ಮೇಲೆ ಈಗ ಈ ಉಳಿದಂತ ಇನ್ನು 8 ಜನ ಉಗ್ರರ ಪತ್ತೆ ಹಚ್ಚುವಂತ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಮುಂದ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆಯಂತೆ, ಆ ಬಸ್ ಸ್ಟ್ಯಾಂಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಈಗ ಅಲ್ಲಿ ಹಿಂದ್ಗಡೆ ಹೋಗಿದ್ದಾರೆ ಅನ್ನೋದು ಡ್ರೋನ್ ನಲ್ಲಿ ಸೆರೆ ಸಿಕ್ಕಂತ ದೃಶ್ಯಗಳಲ್ಲಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಆರ್ಪಿಎಫ್ ನ ಒಂದು ಬಂಕರ್ ಈಗಷ್ಟೇ ಒಳಗಡೆ ಹೋಗಿದೆ. ಅಲ್ಲಿ ಆ ಬಂಕರ್ ಕಾರ್ಯಾಚರಣೆಯನ್ನು ಮಾಡುತ್ತೆ. ಅಲ್ಲಿ ಒಳಗಡೆ ಆತ AK-47 ಗನ್ ಅನ್ನ ಹಿಡಿದುಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದ್ರಿಂದ ಗುಮಾನಿಯ ಮೇಲೆ ಅಲ್ಲಿಗೆ ಹೋಗಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳು ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡ್ತಾ ಅಂದ್ರೆ ಮೂವ್ಮೆಂಟ್ ಆಗ್ತಾ ಇದೆ. ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಬಹುತೇಕ ಏನಾದ್ರೂ ಇನ್ನೊಂದು ಗಂಟೆಯಲ್ಲಿ ಸೇನೆ ಕೂಡ ಆ ಪಾಯಿಂಟ್ ಹೋಗಿ ಅಲ್ಲೇನಾದ್ರೂ ಇದ್ದಾರನ್ನೋದನ್ನ ಈಗ ಪತ್ತೆ ಹಚ್ತಾರೆ. ಆಲ್ರೆಡಿ 3 ಜನರ ಈಗ ಪೆಲಂಗಾಂನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆ ಭಯೋತ್ಪಾದಕರು 4 ಜನ ಇದ್ರಲ್ಲ, ಅವರ ಸಂಪರ್ಕದಲ್ಲಿ ಇದ್ದ ಅನ್ನೋದು ಇಲ್ಲಿ ಹಿರಿಯ ಪೊಲೀಸ್ ಅಥವಾ ಭದ್ರತಾ ಸಿಬ್ಬಂದಿ ಇಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಅದ್ರ ಜೊತೆಗೆ ಬಹಳ ಅವರಿಗೆ ಬೇಕಾದಂತ ಸಂಪನ್ಮೂಲವನ್ನ ಒಟ್ಟು ಮಾಡಿಕೊಟ್ಟಿದ್ದು ಮತ್ತೆ ಅವರಿಗೆ ಸಂಪೂರ್ಣವಾದಂತ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದು ಕೂಡ ಇಲ್ಲಿ ಹತನಾದಂತ ಉಗ್ರ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣ ರೈಟ್ ರಂಜಿತ್, ಆಡಿಯೋ ಸಂಪರ್ಕದಲ್ಲಿ ಕೊಂಚ ತೊಂದರೆ ಇದೆ. ಆಪರೇಷನ್ ಸಿಂಧೂರ ಪ್ರಾರಂಭವಾದಾಗಿನಿಂದ 6 ಮಂದಿ ಉಗ್ರರನ್ನ ಭಾರತದ ಸೇನಾಪಡೆ ಹೊಡೆದು ಉರುಳಿಸಿದೆ. ಡ್ರೋನ್ನಲ್ಲಿ ಉಗ್ರರ ಚಲನವಲನದ ಎಕ್ಸ್ಕ್ಲೂಸಿವ್ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್, ಎನ್ಕೌಂಟರ್ ನಡೀತಾ ಇರುವ ಹಾಗೆ ಆಪರೇಷನ್ ನಡೀತಾ ಇರುವ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೆ ನೇರ ಪ್ರಸಾರದ ಅಪ್ಡೇಟ್ ಅನ್ನ ತಲುಪಿಸ್ತಾ ಇದೆ. ಇಲ್ಲಿವರೆಗೂ ಯಾವರೆಲ್ಲ ಭಟ್, ಅಮೀರ್ ನಜೀರ್ ವಾನಿ ಹಾಗೆ ಆಸಿಫ್ ಶೇಖ್ ಈ 3 ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ. ರಂಜಿತ್, ಕಾರ್ಯಾಚರಣೆ ಈಗಲೂ ಮುಂದುವರೆದಿದೆಯಾ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ?